ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ 7 ಜನ ಆರೋಪಿಗಳ ಜಾಮೀನನ್ನ ನಿನ್ನೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ಅದರ ಪರಿಣಾಮ ಈಗ 7 ಜನರು ಕೂಡ ಸೆರೆಮನೆ ವಾಸವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. 5 ಜನರು ಈಗಾಗಲೇ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಿಬ್ರು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. 8 ತಿಂಗಳ ಬಳಿಕ ಮತ್ತೆ ಜೈಲು ಪಾಲಾದ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿಯನ್ನ ಕಳೆದಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಕ್ವಾರಂಟೈನ್ ಜೈಲಿನಲ್ಲಿ ದರ್ಶನ್ ಮತ್ತು 4 ಆರೋಪಿಗಳಿರುವಂತಹದ್ದು. ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಕ್ವಾರಂಟೈನ್ ಜೈಲಿನಲ್ಲಿ ಇವರನ್ನ ಇಡಲಾಗಿದೆ. ಕ್ವಾರಂಟೈನ್ ಜೈಲಿನಲ್ಲಿ ದರ್ಶನ್, ಪ್ರದೂಷ್ ಇದ್ದಾರೆ, ನಾಗರಾಜ್, ಲಕ್ಷ್ಮಣ್ ಇದ್ದಾರೆ. ಮುಖ್ಯ ಜೈಲಿನ ಮಹಿಳೆಯರ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇರುವಂತಹದ್ದು. ಇಷ್ಟೂ ಜನರನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಿಕೊಂಡು ಮೆಡಿಕಲ್ ಚೆಕಪ್ಗೆ ಒಳಪಡಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ನೇರವಾಗಿ ಪರಪ್ಪನ ಅಗ್ರಹಾರದ ಜೈಲನ್ನು ಕಾಣಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಇದು 2ನೇ ಬಾರಿಗೆ ಈ ರೀತಿ ಇವರು ಜೈಲಿಗೆ ಹೋಗ್ತಾ ಇರುವಂಥದ್ದು. 8 ತಿಂಗಳುಗಳ ಹಿಂದೆ 7 ಜನರಿಗೆ ಏಕಕಾಲಕ್ಕೇನೆ ಜಾಮೀನು ಮಂಜೂರಾಗಿತ್ತು. ದರ್ಶನ್ ಮಾಡಿದಂತಹ ತಪ್ಪು, ದರ್ಶನ್ ಮಾಡಿದಂತಹ ಎಡವಟ್ಟಿನಿಂದ ಈಗ 7 ಜನರಿಗೂ ಕೂಡ ಜಾಮೀನು ಕ್ಯಾನ್ಸಲ್ ಆಗಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮಹತ್ವದ ಆದೇಶವನ್ನು ನಿನ್ನೆ ಹೊರಡಿಸಿದೆ. ಓಕೆ, ಒಂದು ಅಪ್ಡೇಟು. ಜೈಲಲ್ಲಿ ನಿದ್ದೆ ಇಲ್ಲದೆ ಚಡಪಡಿಸಿದ್ದಾರಂತೆ ದರ್ಶನ್. ಇದ್ರೆ ನೆಮ್ಮದಿ ಆಗಿರಬೇಕು ಅಂತಿದ್ದ ದರ್ಶನ್ಗೆ ನೆಮ್ಮದಿನೇ ಮಾಯ. ನಿದ್ದೆ ಇಲ್ಲದೆ ಇಡೀ ಗ್ಯಾಂಗ್ ಕೂಡ ಚಡಪಡಿಕೆಯಲ್ಲಿ ಇತ್ತಂತೆ. ದರ್ಶನ್ಗೆ ಕಳೆದ ಬಾರಿ ಅಂತಿರಲ್ಲ, ಕಾರಾಗೃಹದಲ್ಲಿ ಸಿಗ್ತಾ ಇದ್ದ ನೆಮ್ಮದಿ ಈ ಬಾರಿ ಪರಪ್ಪನ ಅಗ್ರಹಾರದ ಎಲ್ಲ ನೆಮ್ಮದಿಗೂ ಕೂಡ, ಆಲ್ ಕೈಂಡ್ ಆಫ್ ನೆಮ್ಮದಿಗೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಇನ್ನೊಂದ್ಸಲ ಯಾರಾದರೂ ಅವ್ರಿಗೆ ಬೇಕಾಗಿರೋ ನೆಮ್ಮದಿಯನ್ನು ಕಲ್ಪಿಸಿದ್ರೆ ಗ್ರಾಚಾರ ನೆಟ್ಟಗಿರಲ್ಲ ಅನ್ನೋದನ್ನು ವಿವರಿಸ್ಬಿಟ್ಟಿದೆ ಸ್ಪಷ್ಟ ಅಕ್ಷರಗಳಲ್ಲಿ. ರಾಯಲ್ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಂತ. ಸೊ ನೆಮ್ಮದಿ ಅಂತ ಡೈಲಾಗ್ ಹೊಡಿತಾ ಅವರ ಸಿನಿಮಾದವ್ರೇನೋ ನೆಮ್ಮದಿಯಾಗಿರ್ಬೇಕಂತೇನೋ ಸಾಂಗ್ ಎಲ್ಲ ರಿಲೀಸ್ ಮಾಡೋದಕ್ಕಿದ್ರು. ಬಟ್ ನೋಡಿದ್ರೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಹಂಗೆ ನೋಡೋದಕ್ಕೆ ಹೋದರೆ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿ ದರ್ಶನ್ ಹೊಸಬ್ರೇನಲ್ಲ, ಭಾಳ ಹಳೆಯ ಅತಿಥಿ ಸತ್ಕಾರವನ್ನು ಹಿಂದೆ ಸ್ವೀಕರಿಸಿದ್ರು. ಈ ಸಲ ಕೂಡ ಸ್ವೀಕರಿಸ್ತಾರೆ. ಎಷ್ಟು ದಿನ, ಇನ್ನು ಎಲ್ಲಿ ತನಕ, ಎಲ್ಲವೂ ಕೂಡ ಅನಿಶ್ಚಿತತೆಯಿಂದ ಕೂಡಿದೆ. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಸಲ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕಾದ ಸ್ಥಿತಿಯಲ್ಲಿದೆ. ಸಾಮಾನ್ಯರಲ್ಲಿಯೇ ಸಾಮಾನ್ಯರಂತಿರಬೇಕಾಗುತ್ತೆ. ಜೈಲಿನಲ್ಲಿ ದರ್ಶನ್ ಬೆಳಗ್ಗೆ ಉಪ್ಪಿಟ್ಟನ್ನು ಸೇವಿಸಿದ್ದಾರೆ. ಆರೋಪಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ ಮೆನುವಿನಂತೆ ಉಪ್ಪಿಟ್ಟನ್ನು ಸರ್ವ್ ಮಾಡಲಾಗಿದೆ. ನಾಗ, ಪ್ರದೂಷ್, ಲಕ್ಷ್ಮಣ್ ಜೊತೆಗೆ ಉಪ್ಪಿಟ್ಟನ್ನು ಸೇವಿಸಿದ್ದಾರಂತೆ ದರ್ಶನ್. ಈಗಾಗಲೇ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ರಾಜಾತಿಥ್ಯ ಕೊಡೋಂಗಿಲ್ಲ, ಕೊಟ್ಟಿದ್ದೇ ಆದರೆ ಗ್ರಹಚಾರ ಬಿಡಿಸ್ಬಿಡ್ತೀವಿ ಅಂತ ಹೇಳಿ. ಹಾಗಾಗಿ ಎಲ್ಲ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಹೇಗಿರ್ತಾರೋ ಇನ್ನು ಮೇಲೆ ಈ 7 ಜನರು ಕೂಡ ಹಾಗೇ ಇರಬೇಕು. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ 2ನೇ ಬಾರಿಗೆ ಪರಪ್ಪನ ಅಗ್ರಹಾರದ ಜೈಲಿಗೆ ದರ್ಶನ್ ಹೋಗಿರುವಂಥದ್ದು. ದರ್ಶನ್ ಸೇರಿ 4 ಜನ ನಿನ್ನೆ ಕ್ವಾರಂಟೈನ್ ಜೈಲಿನಲ್ಲಿ ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಹೇಗಿತ್ತು ಅವರ ದಿನಚರಿ? ಹೇಗಿದಾರಂತೆ ದರ್ಶನ್ ಜೈಲಿನಲ್ಲಿ? ಡೀಟೇಲ್ಸ್ ಕೊಡಬಹುದಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾಗಿರುವಂಥ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಜಾಮೀನನ್ನು ರದ್ದತಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿತು. ಯಾವಾಗ ಜಾಮೀನು ರದ್ದತಿ ಆಗುತ್ತೋ ಆ ಕೂಡಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಜಾಮೀನು ರದ್ದತಿ ಆಗಿರುವಂಥ ಆರೋಪಿಗಳಾಗಿರುವಂಥ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಸೇರಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿ ನಿನ್ನೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರ ಜೈಲಿನಿಗೆ ಬಿಟ್ಟಿರುವಂಥದ್ದು. ಜೈಲಿನಲ್ಲಿ ಆರಂಭದಲ್ಲಿ ಆರೋಪಿಗಳಿಗೆ ಬಿಡುವಂಥ ಸಂದರ್ಭದಲ್ಲಿ ಕ್ವಾರಂಟೈನ್ ಜೈಲಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದರ್ಶನ್, ಪ್ರದೋಷ್, ಲಕ್ಷ್ಮಣ್ ಮತ್ತು ಈ 4 ಜನ ಆರೋಪಿಗಳನ್ನು ಅಲ್ಲಿ ಅಂದರೆ ಕ್ವಾರಂಟೈನ್ ಜೈಲಿನಲ್ಲಿ ಇರಿಸಲಾಗಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಅವರಿಗೆ UTP ನಂಬರನ್ನು ಕೊಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ ಬಿಟ್ಟಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಚಡಪಡಿಕೆಯನ್ನು ವ್ಯಕ್ತಪಡಿಸ್ತಿದ್ರು ದರ್ಶನ್ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಇದೇ ಪ್ರಕರಣದಲ್ಲಿ ಜಾಮೀನು ತೆಗೆದುಕೊಂಡು ಹೊರಗೆ ಹೋಗಿದ್ದಂಥ ದರ್ಶನ್
ಅದೇ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಹೋಗಿರೋದ್ರಿಂದ ಸಾಮಾನ್ಯವಾಗಿ ಜೈಲಿನಲ್ಲಿ ಚಡಪಡಿಕೆ ಹೆಚ್ಚಾಗಿರೋಂಥದ್ದು, ರಾತ್ರಿ ಎಲ್ಲ ಕಳೀಲಿಕ್ಕೆ ಸಾಕಷ್ಟು ಸತಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದಾದಮೇಲೆ ಬೆಳಿಗ್ಗೆ ಅವರಿಗೆ ಜೈಲು ಮೆನುವಿನಂತೆ ಊಟಕ್ಕೆ ತಿಂಡಿಗೆ ಅಂಥೇಳಿ ಉಪ್ಪಿಟ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಜೊತೆ ಸೇರಿ ಅವರು ಕೂಡ ಉಪ್ಪಿಟ್ಟನ್ನು ಸೇವನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿರುವಂಥದ್ದು, ಆರೋಪಿಗಳಿಗೆ ಜೈಲಿನಲ್ಲಿ ಮತ್ತೊಮ್ಮೆ ರಾಜಾಚಿತ್ಯ ಅವರು ಇರುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ನಮಗೆ ಕಂಡು ಬಂದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಜರುಗಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ಬಾರಿ ಯಾವ ಅಧಿಕಾರಿಗಳು ಕೂಡ ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ದರ್ಶನ್ಗೆ ಏನು ಜೈಲಿನಲ್ಲಿರುವಂಥ ಸಾಮಾನ್ಯ ವಿಚಾರಣಾ ದಿನ ಕೈದಿಗಳಿಗೆ ವ್ಯವಸ್ಥೆ ಇರುತ್ತೋ ಅದೇ ರೀತಿಯ ವ್ಯವಸ್ಥೆ ಈಗ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಪ್ರೇಮ್. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀವಿ. ವಿಚಾರಣಾಧೀನ ಕೈದಿ ದರ್ಶನ್ ಮತ್ತು ಪಟಾಲಂನ ಸ್ಥಿತಿಗತಿ ಹೇಗಿದೆ ಅನ್ನೋದರ ವಿವರಣೆಯನ್ನ ಕೊಡ್ತಾ ಇದ್ವಿ. ಒಂದು ಮಾಧ್ಯಮ, ನ್ಯಾಯಾಂಗ ಹಾಗೂ ಪೊಲೀಸ್ ಒಂದೇ ಲೈನ್ನಲ್ಲಿ ಕೆಲಸ ಮಾಡಿದ್ರೆ ಎಂಥ ಪ್ರಭಾವಿಗಳಾದರೂ ಕೂಡ ಅವರಿಗೆ ದಾರಿ ಯಾವುದು ಅನ್ನೋದನ್ನ ತೋರಿಸಿರುವಂತಹ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇರುವಂತಹ ಪ್ರಕರಣ.